ನಿನ್ನ ಮಗ ನೋಡುವ ಅಲ್ಲಿ ಹಂಗೆ ಆಟ ಆಡಕ್ಕೆ ಇರ್ಬೇಕು ನಿನ್ನ ಮಗ. ಹನುಮಪ್ಪ ಅಂಗಡಿ ಮಸ್ತ್ ಆಗೈತೆ. ಆರಾಮ್ ಫ್ರೀ ಇರ್ಬೇಕವ ಒಟ್ಟು ಗಿಜ್ಜುಗುಳಿ ಮಾಡಬಾರ್ದ ಅಂದ್ರೆ ಆಡ್ತಾನ. ಏನವಾಜ ಪಾಪ ಬುಲ್ಲಾರ ಅದಕ್ಕೆ ಇಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡಾಕತ್ತಿದ್ದಾರೆ. ಇಲ್ಲಿ ಊಟಕ್ಕೆ ಈಗ ನಾವು ಊಟ ಕೂತ್ಕೊಂಡಿರಿ ಎಲ್ಲರೂ ಊಟ ಮಾಡ್ತೀರಿ. ಈಗ ನಾವು ಕೂತ್ಕೊಂಡಿವಿ. ಈಗ ಯಾವನ ಬಾ ಈಗ ನೋಡ್ರಿ ನಾವು ಊಟ ಮಾಡ್ತೀವಿ. ಇಲ್ಲಿ ನಮ್ಮ ಚಾಚಾ ನಮ್ಮ ಚಾಚಿ ಆಮೇಲೆ ನಮ್ಮ ಮಾಮು ಸಾದಿಕ್ ಗನಿ ಆಮೇಲೆ ಇವ್ರು ಯಾರಂತಾರ ಕಾದಾರಂತ ನಾನು ಹಂಗ ತಗೋವನ್ ಅವನ ಸ್ವಲ್ಪ ಕೆಬ್ರು ಕೊಡವನ್ನ. ನಮ್ಮ ಸೈರನ್ನ ಒಳಗೆ ಕರ್ಕೊಂಡು ಹೊಂಟ್ರಿ. ಕುತ್ಕೊಂಡು ಸಾಕಾತಾನ ಆಕಿಗನ ಕರ್ಕೊಂಡು ಹೊಂಟ್ರಿ. ಈಗ ನೋಡ್ರಪ್ಪ ನಾವು ಎಲ್ಲ ಹುಡುಗಿನ ಎಬ್ಸಿದ್ರಿ ಒಳಗೆ ಕರ್ಕೊಂಡು ಹೋದ್ರೆ. ಆಮೇಲೆ ನಾವು ಕೂತ್ಕೊಂಡಿವಿ ಸ್ವಲ್ಪ ಹೊತ್ತು. ಅಲ್ಲಿ ಜಳ ಭಾಳ ಆಗಕತ್ತೈತ್ರಿ. ಯಾಕಂದ್ರೆ ಶಾಮೇಲೆ ಒಂದು ಹಾಕ್ಯಾರಲ್ರಿ ಗಾಳಿನ ಬರೋಲ್ತು ಒಟ್ಟು. ಅದಕ್ಕೆ ನದಿ ಐತಿ. ಆಮೇಲೆ ಇಲ್ಲಿ ಹೊಳಿ ಅದಕ್ಕೆ ಈಗ ಅಲ್ಲಿ ಸ್ವಲ್ಪ ಸ್ಟೀಮರ್ ಕಡೆಗೆ ಹೋಗಣ್ರಿ. ಸ್ಟೀಮರ್ ಆ ಕಡೆ ಐತೆ ನೋಡೋಣ್ರಿ. ನಾವು ಹೋಗಕ್ಕೆ ಮುಂಡ್ರಿಗೆ ಬಸ್ ಬಂತು ನೋಡ್ರಿ. ಅಲ್ಲಿ ಮುಂಡ್ರಿಗೆ ಬಸ್ ವೇಟ್ ಮಾಡೋರು ಭಾಳ ಮಂದಿ ಇದ್ರಲ್ಲಿ. ಮುಂಡ್ರಿಗೆ ಬಸ್ ವೇಟ್ ಮಾಡೋರು ಭಾಳ ಮಂದಿ ಇದ್ರಿ ಅಲ್ಲಿ. ಅಲ್ಲಿ ಹೋಗೋದಿಲ್ಲ ಅಂದ್ರೆ ರೀ ಜಗತ್ತಿನ ಅತಿ ಚಿಕ್ಕ ದೊಣ್ಣೆ ಮೆಣಸಿನಕಾಯಿ ಸಾರಿ ಕುಂಬಳಕಾಯಿ ಅಲ್ರಿ. ಕುಂಬಳಕಾಯಿನ ಅಲ್ಲ, ದೊಣ್ಣೆ ಮೆಣಸಿನಕಾಯಿನ ಅಲ್ಲ. ಇವಕ್ಕೇನ ಅಂತಾರಿಪ್ಪ ಬಾಯ. ಇದಕ್ಕೇನೋ ಅಂತಾರ ಹೆಸರ. ಮತ್ತೆ ಇದು ಇದಕ್ಕೇನೋ ಅಂತಾರ. ಸೇಮ್ ಶೇಪ್ ನೋಡ್ರಿ ಹೆಂಗೈತೆ ಗೊತ್ತಾನ. ದೊಣ್ಣೆ ಮೆಣಸಿನಕಾಯಿ ಇದ್ದಂಗೆ ಸೇಮ್. ಶಬ್ಬ ಶಬ್ಬ ಲೇ ಆಮೇಲೆ ಹಣ್ಣು ತಿನ್ನೋಂತೇನ ಅಂತ ನೋಡ್ಕಾದ್ರಣ್ಣ ಸ್ವಲ್ಪ ಏನ ವಿಚಾರಿಸ. ಈ ಮಾವ ಕಡೆ ತಡೆ ಲೇ ಯಾಕ್ಲೆ ನನ್ನ ಕಳ್ಸೈತೆ ಹಾಳಾಗಿ ಮೊಸರು ಮಮ್ಮಿ ಬಾಂಡೆ ತಿಕ್ಕಾತೀರಿ. ಫಂಕ್ಷನ್ ಎಲ್ಲ ಮುಗಿತ್ವ ಅದಕ್ಕೆ ಬಾಂಡೆ ಅದಾವ ಅದು ಸ್ವಲ್ಪ ತಿಕ್ಕಿದ್ರ ಆತ ಅಂತೇಳಿ. ಈಗ ಮುಗಿದ್ ಬರೀ ಫಂಕ್ಷನ್ ಅಷ್ಟೇ ನೋಡಿ ಐತಿ. ಎದಾಡ್ರಮ್ಮ ನಾವು ತಿಕ್ತೀವಿ. ಅಲ್ಲ ಪಾಪ ನಮ್ಮ ಮಾಮಿನ ಇವ್ರನ್ನ ಕುಂದ್ರಸ್ಕೊಂಡ್ ತಿಕ್ಕಾಕ್ ಹತ್ಬಿಟ್ರಿ ಅಲ್ಲೇ ನೀವು. ಅಲ್ಲವ ನಾವು ತಿಕ್ತೀವಿ ಎದ್ದಾಳ್ರಿ. ಫಂಕ್ಷನ್ ಮುಗಿಸ್ಕೊಂಡು ಮಳಿ ಮಾಡೊಂದು ಅದು ಒಂದು ಒಟ್ಟು ಕುಂದಿರಿವ ಚಾ ಕುಡ್ದಂದ್ರೆ ಹೊಂಟ ಮುಸ್ರು ತಿಕ್ಕಕ್ಕೆ ಬಂದಾರ ಇವ್ರು. ಮಾಮಿ ನೀನು ತಿಕ್ಬೇಕಾ ಈಗ? ಶೆಟ್ರೆ ನೀವು ದಬ್ಬಾಕತ್ತೀರಿ. ಅಲ್ಲ ಇವ್ರು ಏನು ಮಾಡಕತ್ತಾರ? ಅಯ್ಯೋ ವೈರಲ್ ಆಗದ್ ಮುಂದೆ ಇದು ವಿಡಿಯೋ ನೋಡಲ್ಲದೆ ಬಾಹುಬಲಿ 2 ಗನಿಯವ್ರು ನೀರು ತರಕ್ಕೆ ಹೋಗ್ಯಾರ. ಪಾಪ ಗನಿ ಸಾದಿಕ ಅವರು ಬಂದ್ರೆ ಅಲ್ಲಿಂದ ವಿಡಿಯೋ ತಗೋಬೇಕಂತೀನಿ. ದುಡ್ಡು ಮತ್ತೇನಪ್ಪ ಊಟ ಆತೆ ರೆಸ್ಟ್ ಆತೆ. ರೆಸ್ಟ್ ಆದ್ಮ್ಯಾಗ ಕೆಲಸ ಏನಾಗ ಅಳಿಲು ಸೇವೆನ ದುಡ್ಡು ಅವರ ಕಡೆಯಿಂದ ಅಳಿಲು ಸೇವೆ. ಆಮ್ಯಾಗ ಅಲ್ಲಿ ನೋಡ್ರಿ ಸುಮನರ ಮಾಮಿಯಾರ ಆಮ್ಯಾಗ ಸುಮನರ ಚಾಚಿಯಾರ ಎಲ್ಲರೂ ಕೂಡಿ ಬಾಂಡೆ ತಿಕ್ಕಾಕತ್ತಾರೆ. ಇಲ್ಲಿ ಏನ್ರಿಪ್ಪ ಅಂತ ಹೇಳಿದ್ರೆ ನೀರಿಂದ ಕೊರತೆ ಇಲ್ಲ. ನೀರಿಂದಂತೂ ಮಸ್ತ್ ಸವಲತ್ತು ಐತಿ ಇಲ್ಲಿ. ಏನು ಹೇಳಾಕತ್ತಿ ನೀನು? ಏನು ಹೇಳಾಕತ್ತಿ ತಮ್ಮನ್ನ? ಮತ್ತೇನಪ್ಪ ಕಾರ್ಯಕ್ರಮ ಮುಗಿದ್ದೆ? ಮುಂತ ಏನೋ ಎಲ್ಲ ಬಾಂಡೆ ಆದಲ್ಲ ಅಷ್ಟು ತಿಕ್ಕ ನೋಡು. ಇದೇನು ಬಿಸಿ ಇಟ್ಟೆ ಮತ್ತು ಮಳೆ ಮಾಡಾಗಿತ್ತ ಮತ್ತು ಬಾರ ಹಾಕಿನ
ಹಂಗಲ್ಲ ಅದಕ್ಕೆ ಮತ್ತೆ ಫ್ಯಾಮ್ಲಿ ಅನ್ನೋದು ಒಬ್ರಿಗೊಬ್ರು ಮಾಡಿದ್ರೆ ಮತ್ತೆ ಫ್ಯಾಮ್ಲಿ ಈಗ ನಾವು ಬಂದ್ವಿ ಉಂಡ್ವಿ ಹಂಗ ಹೋದ್ರ ಅಂದ್ರೆ ಅಲ್ಲ ಅದು ಪದ್ಧತಿ ಮತ್ತೆ ಇರ್ಲಿ ನಾವೇನ್ ಬ್ಯಾರ್ಯಾರ ಮನೆ ಮಾಡಿಲ್ಲ ನಮ್ಮ ಮಗಳದ ಅದು ನಮ್ಮ ಮಗಳದ ಅದು ಮಾಡಿದ ಮತ್ತೆ ಕುಂದ್ರಾಗ ಜಾಗ ಇದ್ದಲ್ಲ ನಿಂದ್ರಾಗ ಜಾಗ ಇದ್ದಲ್ಲ ಎಲ್ಲ ಚಲೋ ಆಯ್ತು ಫಂಕ್ಷನ್ ಮಸ್ತ್ ಆಯ್ತು ಬಿಡುವ ಎಲ್ಲ ಚಲೋ ಆಯ್ತು ಭಾಳ ಖುಷಿ ಆಯ್ತು ಮಸ್ತ್ ಆಯ್ತು ಬಿಡು ಭಾರಿ ಆಯ್ತು ಮಾಡ್ಬೇಕಂತ ಹಿಂಗ ಆಸೆ ಇತ್ತು ಇಷ್ಟು ಮಾಡಿದ್ವಿ ಹಳ್ಳಿ ಊರಾಗ ಇಷ್ಟು ಮಾಡ್ಲಿ ಅಂದ್ರೆ ಬೈತಾರ ಮಾಡ್ಬೇಕು ಬಿಡು ಮತ್ತೆ ಏನಾಯ್ತು ಇರ್ಲಿ ಇಷ್ಟು ಮಾಡ್ಲಿ ಅಂದ್ರೆ ಬೈತಾರ ನೋಡ ಮಾಡಂಗಿಲ್ಲ ಇವ್ರಿಗೇನ್ ಕಮ್ಮಿ ಐತಿ ಅಂತಾರ ನಮ್ ಪರಿಸ್ಥಿತಿ ಹೆಂಗೈತಿ ಅಂತ ಹಂಗ ಹೊಂದ್ಕೋಬೇಕಲ್ಲಿ ಅದ ಮತ್ ಮುಂದ್ ದೇವ್ರ ಎಲ್ಲ ಕೊಟ್ಟ ನೋಡೋದಾತ ಅಲ್ಲ ತಲ ಕೊಟ್ಟಿದ್ನವ ನಂಗೆ ಎಷ್ಟೇ ಎಷ್ಟಿತ್ತು ಅಷ್ಟು ಮಾಡಿದೆ ಚಲೋ ಆಯ್ತು ಮಾಡಿದ್ದ ನೋಡ್ತಿ ಅಲ್ಲಿ ಖುಷಿ ಆಯ್ತು ಹೆಂಗೈತಿ ಹ್ಞೂ ಅದ ನಮಗೂ ಒಂದ್ ಇದು ನೋಡು ಹೆಂಗ ಒಂದ್ ಮಾಡಿದ್ ಬಿಡು ಅಂತೇಳಿ ನೀವೆಲ್ಲಾರು ಬಂದ್ವೆಲ್ಲ ಖುಷಿ ಆಯ್ತು ನಾವೆಲ್ಲರೂ ಬಂದಿವಿ ಇನ್ಮೇಲೆ ನಾವು ಎದಕ್ಕೆ ಹೇಳಿದ್ರೆ ನೀವ್ ಬಿಟ್ಟಂದ್ರೆ ಆಮೇಲೆ ಲಾಸ್ಟ್ ನೋಡಿ ಇದ ಫಂಕ್ಷನ್ ನೋಡು ಮಳೆ ಸ್ಟಾರ್ಟ್ ಆತ ಇಲ್ಲಿ ನೋಡ್ರಪ್ಪ ಈಗ ನಾವು ಊರು ಹೊಂಟಿದ್ರಪ್ಪ ಎಲ್ಲ ಬಂಡೆ ಹೊತ್ತಿಕ್ಕೆ ನಮ್ಮನ ಮಮತಾ ರಾತ್ರಿ ಊಟ ಮಾಡ್ಕೊಂಡು ಹೋಗ್ರಂತೇಳಿ ಎಲ್ಲಿ ಬಿಡ್ಲೇ ಇಲ್ರಿ ಹಂಗಾಗಿ ಈಗ ನಾವು ಮಳೆ ಮಾಡೋದು ಆಗ್ಬಿಟ್ಟತ್ತೆ ಹಂಗೆ ಲಘು ಹೋಗ್ತೀವ ಅಂತ ಅನ್ನೋದ್ರಾಗಂದ್ರೆ ಈಗ ಊಟ ಕೊಟ್ಟಾಳ್ರಿ ಈಗ ಎಲ್ಲರಿಗೂ ಊಟಕ್ಕೆ ಹಾಕಿ ಕೊಡಕತ್ತ ನಮ್ಮ ಮಾಮಿ ಮತ್ತು ರೇಷ್ಮಾ ಹುಡುಗರು ಎಲ್ಲ ಕುಂತವ್ರಿ ಅದೇನ್ರಿ ಊಟದೊಳಗೆ ಏನು ಪರಾತ್ರಿ ಅಂತ ಹೇಳಿದ್ರೆ ಏನು ಸ್ಪೆಷಲ್ ಇಲ್ರಿ ದಾಲ್ಚಾ ಅನ್ನ ಎಲ್ಲರಿಗೆ ಆದ್ವಾ ಮಮ್ಮಿ ಹೋಗಕ್ಕೆ ರೆಡಿ ಆಗತ್ರಿ ಹುಷಾರು ಹೋಗ್ರಿ ಫೋನ್ ಮಾಡ್ರಿ ಸಲಾಮ್ ಕೊಡು ಬಡೇಮಿಗೆ ಇಲ್ಲಿ ಮಾಮಿಗೆ ಮಾಮ ಸಲಾಮ್ ಕೊಡು ಹುಷಾರಪ್ಪ ಮುಂದ ಆಪ ಹೇಳ ಆಪ ಇಲ್ಲ ಅವ್ರ ಎಲ್ಲೇ ಹೋಗ್ಯಾರ ಹೊರಗ ಅವ್ರು ಬಂದ್ಮೇಲೆ ಹೇಳುವ ನಾವು ಹೋದ್ರ ಅವ್ರು ಅಂತೇಳಿ ಆಯ್ತು ಹೋಗಿ ಫೋನ್ ಹಚ್ತಿತ್ತವ ನಾವು ಏ ಬಿಡಲ್ಲ ಬಿಡಲ್ಲ ಬಿಡ ಸರ ಕಾಲ್ಗ ಹಿಡ್ಬೇಡ ಹಂಗ ಏನ ಮಸ್ತಿಯವ್ರೆ ಮಾಡ್ದ ನೋಡ್ರಿ ಹೋಗಕ್ಕೇನು ಮುಂಚೆ ಇಲ್ಲಿ ಸ್ವಲ್ಪ ದರ್ಗಕ್ಕೆ ಹೋಗಿ ಸಣ್ಣ ಮಾಡ್ಕೊಂಡು ಹೋಗೋಣ್ರಿ ನೀ ನಾಳೆ ಬರ್ತೇನೆ ಬೇ ಬಾ ಆರಾಮ್ ಬಾನೆ ಏನು ಸಂಜೆ ಮುಂದಾಗಿ ಬಾ ಮುಂಜಾನೆ ಆದ್ರೆ ಬರಬೇಡ ಸಂಜೆ ಬಾ ನಾಳೆ ಇಲ್ಲ ನಾಡ್ದಕ್ಕೆ ಬೆಳಗ್ಗೆ ನಾಳೆ ಹೋಗಿ ಸ್ವಲ್ಪ ಬಟ್ಟೆಗೆ ತೊಗೊಂಡು ನಾಡ್ದಕ್ಕೆ ಬೆಳಗ್ಗೆ ಶೋಭ ಯಾಕ್ಲೆ ಅಯ್ಯೋ ಪಾಪ ಹೊಳಬಾ ಬಿಡ್ಲೇವ ಹೊಳಬಾ ಬಿಡ್ಲೆ ಅಯ್ಯ ಲೇ ಮಾ ಮುಖನ ತಾಳಕತ್ತಿ ನಾವು ಹೋಗ್ಯಾನ ತಾಳಕತ್ತಿಲೆ ಆ ಶೋಭ ಬರ್ರಿ ಹೋಗೋಣ ಮುಂದ ಅವ್ನು ತಡಿ ಮಾಡ ಅವಂಗೆ ಹೋಗಿ ಬರ್ತೈತ ಈಗ ಟೈಮ್ ಎಷ್ಟಾಗೈತ್ರಿಪ್ಪ ಅಂದ್ರೆ 8:45 ಗಾಡಿ ರೆಡಿ ಆಗೈತಿ ಆಮ್ಯಾಗ ಇಲ್ಲಿ ಖಾದರ್ ರೆಡಿ ಆಗ್ಯಾನ್ರಿ ಈಗ ಇನ್ನೊಂದು ಗಾಡಿಯಲ್ಲಿ ಬರಾಕತ್ತಿಂದ ದುಡ್ಡುಂದು ಸೊ ಈಗ ಫಟಾಫಟ ಅಂಥೇಳಿ ಹೂವಿನ ಡಗಲಿ ಟಚ್ ಆಗ್ಬೇಕು ನೋಡ್ರಿ ಈಗ ಸುಮ್ಮನೆ ಹತ್ತಿರ ಫಟಾಫಟ ಹೋಗುನೆ ಆ ದಾರಿ ಸರಿ ಇಲ್ಲ ಬಿಡ್ತಮ್ಮನ್ನ ಬಿಡ್ತಮ್ಮ
ಸುಮ್ಮನೆ ಇನ್ನೇನೆ ಪ್ಯಾಕಿಂಗ್ ಸ್ಟಾರ್ಟೆ. ಹ್ಞೂ ವಿಟ್ಲಾಪುರ ಒಳಗೆ ಕಾರ್ಯಕ್ರಮ ಅಂತೂ ಮಸ್ತ್ ಆತೆ, ಮಸ್ತ್ ಆಗ್ತೈತಿ. ಎಲ್ಲರೂ ಮಜಾ ಮಾಡಿದ್ವಿ. ಭಾಳ ಮಜಾ ಬಂತು ನಿನ್ನೆ. ಈಗ ನಮ್ಮೂರಿಗೆ ಹೋಗನ್ರಿ ಈಗ. ನೋಡ್ರಿ ಟೈಮ್ ಆಗಲೇ 12 ಗಂಟೆ ಇಷ್ಟು 2 ಗಂಟೆ ಆಯ್ತು ರೀ. ಯಾಕಂದ್ರೆ ನಾವು ಊರಿಗೆ ಹೋಗ್ಬೇಕಂತೆ ಬೆಳಗ್ಗೆನ ಜಲ್ದಿನೇ ಎದ್ದೆಲ್ಲ ನಾಷ್ಟ ಇಷ್ಟ ಮಾಡಿ ರೆಡಿ ಆಗಿದ್ದರು ನಾವು. ಆಮೇಲೆ ಮತ್ತು ನಮ್ಮ ಮಾಮಿ ಏನಂದ್ರೆ ಬೇಡವ ಇವತ್ತು ಹೋಗಬೇಡ, ಇನ್ನು ಮೊನ್ನೆ ಬಂದಿರಿ, ಇವತ್ತು ಏನಾದ್ರು ತೊಗೊಂಬರ್ತೀನಿ, ಅಡುಗೆ ಮಾಡ್ಕೊಂಡು ಊಟ ಮಾಡಿ ಇವತ್ತೊಂದು ದಿನ ಇದ್ದು ನಾಳೆ ಹೋಗಿರ್ಬೇಕಂದ್ರೆ ಬೆಳಿಗ್ಗೆ ಜಲ್ದಿನ ಅಂತಂದು ಹೇಳಿ ಉಳಿಸ್ಕೊಂಡ್ರಿಪ್ಪ. ನಾವೆಲ್ಲ ರೆಡಿನ ಆಗಿದ್ವಲ್ಲ, ಬ್ಯಾಗ್ ನಾವೆಲ್ಲ ಸ್ನಾನ ಮಾಡೆಲ್ಲ ರೆಡಿ ಆಗಿದ್ವಿ. ನಮ್ಮ ಮಾಮಿ ಬ್ಯಾಡ ಬಂದ್ರೆ ಬೇಡ ಅಂತೇಳಿ ಅಂತ ಹಂಗಾಗಿ ಉಳ್ಕೊಂಡಿವ್ರಿ. ಮತ್ತು ಮಾಮ ಚಿಕನ್ ತೊಗೊಂಬಂದ್ರು ನಮಗೆ, ಆಮೇಲೆ ನಮ್ಮ ಮನೆಯವ್ರಿಗೆ ಮಟನ್ ತೊಗೊಂಬಂದ್ರು. ಈಗ ಅನ್ನನೂ ಮಟನ್ನ ರೆಡಿ ಆಗೈತ್ರಿ. ಈಗ ನಮ್ಮ ಸೋನುಗೆ ಭಾಳ ಇಷ್ಟ ರೀಪ್ಪ ಚಿಕನ್ ಕಬಾಬ್ ರೀ. ಹಂಗಾಗಿ ಕಬಾಬ್ ಮಾಡ ಅಂತಂದು ಹೇಳ್ತಾಕಿ ಕಬಾಬ್ ಮಾಡ್ಬೇಕ್ರಿ, ಇನ್ನೂ ಸಾರು ಮಾಡ್ಬೇಕ್ರಿ. ಸೊ ಹಂಗಾಗಿ ಈಗ ನಮ್ಮ ಮಾಮಿ ಅಲ್ಲೆಲ್ಲ ಚಿಕನ್ ತೊಳೆಯಕತ್ತಾರೆ, ಮಸಾಲೆ ಹಾಕಿ ಕೊಡಕತ್ತಾರೆ, ನಾ ಅಡುಗೆ ಮಾಡ್ತೇನೆ ರೀ. ನೋಡ್ರಿ ಚಿಕನ್ ಆಮೇಲೆ 1.5 kg ತೊಗೊಂಬಂತಾರೆ. ಒಂದು ಅರ್ಧ kg ಅಷ್ಟು ಕಬಾಬ್ ಮಾಡ್ಬಿಡ್ತೇನೆ ರೀ, ಒಂದು 1 kg ಅಷ್ಟು ಪಲ್ಯ ಮಾಡ್ಬಿಡೋಣ. ಹೌದಿಲ್ಲ ಮಮ್ಮಿ? ಇಲ್ಲಿ ನೋಡ್ರಿ ಇವಾಗ ಮಟನ್ ಪಲ್ಯ ಅಂತ ರೆಡಿ ಆಗೈತೆ ರೀ. ಆಮೇಲೆ ಕಬಾಬಿಗೆ ಇಲ್ಲೆಲ್ಲ ಕಲಸಿಟ್ಟಿದ್ನಲ್ರಿ, ಅದು ಚಲೋ ಹೊತ್ನಾಗ ನೆಂದ್ಬಿಟ್ಟತಿ. ಕಬಾಬ್ ಮಾಡೋಣ್ರಿ ಈಗ. ಇಲ್ಲಿ ಎಣ್ಣೆನೂ ಮಸ್ತಾಗಿ ಬಿಸಿ ಆಗೈತೆ ರೀ. ಆಮೇಲೆ ಮಟನ್ ಪಲ್ಯ ನೋಡ್ರಿ, ಇಲ್ಲಿ ಮಟನ್ ಪಲ್ಯಕ್ಕೆ ಮಸಾಲೆ ಹಾಕಿಲ್ರಿ ನಾನು. ಉಳ್ಳಾಗಡ್ಡೆ, ಟಮಾಟೆ ಹಣ್ಣು, ಆಮೇಲೆ ಧನಿಯಾ ಪೌಡ್ರ್ ಅಷ್ಟು ಹಾಕಿ ಇಷ್ಟ ಮಾಡೇನ್ರಿ ನಾನು. ಮಮ್ಮಿ ಊಟ ಮಾಡಕತ್ರಿ? ಊಟ ಮಾಡತ್ತೀನಿ ನೋಡ್ತಾನೆ. ಟೈಮ್ ಈಗ ಮಟ 3 ಗಂಟೆ ಆತ. ಊಟ ಮಾಡೋಣ ನೋಡಿ ಈಗ. ಊಟ ಮಾಡ್ರಿ. ತಮನ್ನ ಸೋನು ಅವ್ರು ಆಮೇಲೆ ಊಟ ಮಾಡ್ತಾರಂತ. ಹೌದಾ? ಇವಾಗ ನೋಡ್ರಿಪ್ಪ ಸಾಯಂಕಾಲ 7 ಗಂಟೆ ಆತ್ರಿ. ಈಗ ಎಲ್ಲಿ ಹೊಂಟಿವಪ್ಪ ಅಂತಂದು ಹೇಳಿದ್ರೆ ಇವತ್ತು ಗುರುವಾರ ಅಲ್ರಿ. ಗುರುವಾರ ರಾಜಭಕ್ಷ ದರ್ಗಕ್ಕೆ ಹೋಗ್ತೀವಿ ನಾವೀಗ. ನಾನು ನಮ್ಮ ಮನೆಯವರು ದುಡ್ಡು ಎಲ್ಲರೂ ಬರತ್ತಾರೆ. ಎಲ್ಲರೂ ಕೂಡ ಈಗ ರಾಜಭಕ್ಷ ದರ್ಗಕ್ಕೆ ಹೋಗಿ ಬರಲ್ರಿ. ಈಗ ನೋಡ್ರಿಪ್ಪ ನಾವು ಇಲ್ಲಿ ಶಾಸನ ಸರ್ಕಲಿಗೆ ಬಂದ್ರಿ. ಶಾಸನ ಸರ್ಕಲಿಂದ ಹೋಗ್ಬೇಕಲ್ರಿ ರಾಜಭಕ್ಷ ದರ್ಗಕ್ಕೆ. ಹಂಗಾಗಿ ಈಗ ದರ್ಗಕ್ಕೆ ಹೋಗಣ್ರಿ. ದರ್ಗಕ್ಕೆ ಹೋಗಿ ಬರೋ ಮುಂದೆ ಸ್ವಲ್ಪ ನಮ್ಮ ನವಾಜಾಗ ಹುಷಾರಿಲ್ರಿ, ಅವ್ನು ಸ್ವಲ್ಪ ಹಣ್ಣು ತೊಗೊಂಡು ಹೋಗಣ್ರಿ. ಹೋಗಂದ್ರೆ ಹೇಳೇನ್ರಿ ಅವ್ನು ಬರೋ ಮುಂದೆ ಬಡಿಮಿ ಹಣ್ಣು ತೊಗೊಂಬ ಅಂತಂದೇಳಿ ಹಣ್ಣು ತೊಗೊಂಡು ಸಂಜೆ ಆತಂದ್ರೆ ನಮ್ಮ ಹೂವಿನ ಹಡಗಲಿ ಒಳಗೆ ಇಷ್ಟ ಗದ್ಲನ ನೋಡ್ರಿ. ಸಂಜೆ ನಮ್ಮ ಮಧ್ಯಾಹ್ನ ಗದ್ಲ ಇರ್ತದ್ರಿ. ಈಗ ಸ್ವಲ್ಪ ಬಿಸಿಲಲ್ರಿ, ಮಧ್ಯಾಹ್ನ ಸ್ವಲ್ಪ ರಶ್ ಕಡಿಮೆ ಇರ್ತದ್ರಿ. ಇಷ್ಟೊತ್ತಂತೂ ಫುಲ್ ಗದ್ಲ ರೀ. ಇಲ್ಲಿ ನೋಡ್ರಿ ಈಗ ದುದ್ದು, ಆಮೇಲೆ ನಮ್ಮ ಮನೆಯವರು ಸಾನಿಯಾ, ತಮನ್ನ, ಸೋನು ಎಲ್ಲರೂ ಕೂಡ ಹೊಂಟಿವ್ರಿ ನಾವು. ನೋಡ್ರಿ ಈಗ ದರ್ಗಾ ಈ ಟೈಮ್ನಾಗ ಎಷ್ಟು ಮಸ್ತ್ ಇರ್ತದಪ್ಪ ಅಂತಂದ್ರೆ ಫುಲ್ ತಂಪಿರ್ತೈತೆ ರೀ. ಯಾಕಂತ ಹೇಳಿದ್ರೆ ಮೇಲೆ ಬೇವಿನ ಮರ ಐತಲ್ರಿ, ಹಾಗಾಗಿ ಫುಲ್ ಕೋಲ್ಡ್ ರೀ. ಎಲ್ಲರೂ ಬಂದು ಇಲ್ಲೇ ಕುತ್ಕೊಂತಿರ್ತಾರೆ ರೀ ದರ್ಗಾಕ್ಕೆ. ಅದು ಬಂದು ಸಂಜೆ ಟೈಮ್ನಾಗ ನೋಡ್ಬೋದ್ರಲ್ಲಿ ಉರುಸ್ನಾಗ ಎಷ್ಟು ದೊಡ್ಡದು ಕಾಣಿಸ್ತಪ್ಪ ಅಂತಂದು ಗದ್ಲ ಅಂದ್ರೆ ಗದ್ಲಿಲ್ಲಿ. ಈಗ ನೋಡ್ರಿ ಮೈದಾನ ಎಷ್ಟು ದೊಡ್ಡದು ಕಾಣಿಸ್ತೈತೆ. ಯಾರು ಇರಂಗಿಲ್ಲ ಇಲ್ಲಿ, ಯಾರು ಇರಂಗಿಲ್ಲ, ಅದೇ ಅಲ್ರಿ ನಾವು ಜಾಸ್ತಿ ಜನ ಇರಂಗಿಲ್ಲ, ಉರುಸ್ನಾಗ ಬಿಡಂಗಿಲ್ಲ. ಸ್ವಲ್ಪ ನಿಂದ್ರಾಕ ಸದ್ಗೆ ಜಾಗ ಇರಂಗಿಲ್ಲ, ಅಷ್ಟು ಇದು ಇರ್ತೈತೆ ಉರುಸ್ನಾಗ ಗದ್ಲ. ಆಮೇಲೆ ಇಲ್ಲಿ ನೀರಿನ ದೀಪ ತೋರಿಸ್ತಾರಲ್ರಿ, ಇಲ್ಲೇ ರೀ ಅದು. ಇಲ್ಲಿ ನೋಡ್ರಿ ದರ್ಗಾ ಬಾಜುನ ಇಲ್ಲಿ ಏನೈತಪ್ಪ ಅಂತ ಹೇಳಿದ್ರೆ ನಮ್ಮ ಸೋನವ್ರ ಸ್ಕೂಲ್ ಐತ್ರಿ. ಇದು ನಮ್ಮ ಸೋನವ್ರ ಸ್ಕೂಲ್. ಇಲ್ಲಿ ಬರ್ತಾವ್ರಿ ನಮ್ಮ ಸೋನು. ನವಾಜು ಇಲ್ಲೇ ಇದೆ ಸ್ಕೂಲ್ ಬರೋದು, ತುಂಗಭದ್ರ ಶಾಲೆ ರೀ. ಆಮೇಲೆ ಇದು ಇವಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೈತ್ರಿ. ಅವಾಗೇನು ಇಲ್ಲೆಲ್ಲ ಗೇಟ್ ಏನು ಇದ್ದಿದ್ದಿಲ್ಲ ರೀ, ಫುಲ್ಲು ಸಾದ ಐತ್ರಿ. ಹೋಗೋಣ್ರಿ ಮನೆಗೆ. ನೋಡ್ರಿ ನವಾಜ್ ಎಗ್ ಪಪ್ಸ್ ಕೇಳಿದ್ದಾರೆ, ಮತ್ತೆ ಎಗ್ ಪಪ್ಸ್ ತೊಗೊಂಬಂದಿವಿ ರೀ. ಸುಮ್ಮನೆ ಇವತ್ತೇನು ಸ್ಪೆಷಲ್? ಇವತ್ತು ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ಇದು ನೋಡ್ರಿ ಪುರಿ ಪುರಿ ಸಾಗೇನ ಸ್ವಾಗ. ಉಳ್ಳಾಗಡ್ಡಿ ಸಾಗ ಅಂತೂ ಮಸ್ತ್ ಮಾಡ್ತೀನಿ ನಾನು. ಪುರಿನೂ ಸೂಪರ್ ಆಗತ್ತವ. ನೀನು ಕಬಾಬ್ ಮಾಡಿದ್ನಲ್ಲ, ಅದೇ ಎಣ್ಣೆ ಒಳಗೆ ಕರೆಯಾಗ್ತೀನಿ. ಹೌದಾನ? ಇನ್ನೂ ಮಸ್ತ್ ಹಾಕ ಹಂಗಂದ್ರೆ ಪುರಿ ಒಳಗೆ ಮತ್ತೆ ಇದು ಬರ್ತೈತಿ ಕಬಾಬ್ ಟೇಸ್ಟ್. ನೋಡ್ರಿ ಈಗ ಉಳ್ಳಾಗಡ್ಡಿ ಸಾಗುನು ರೆಡಿ ಆಗತ್ತೈತ್ರಿ. ಉಳ್ಳಾಗಡ್ಡಿ ಸಾಗು ಪುರಿ ಒಳಗಂತೂ ಸೂಪರ್ ಕಾಂಬಿನೇಷನ್ ರೀ ಇದು. ಇದಕ್ಕೆ ಪುಟಾಣಿ ಹಿಟ್ಟು ಹಾಕಿರಿ. ಪುಟಾಣಿ ಹಿಟ್ಟೆಲ್ಲ ಅಂದ್ರೆ ಮೈದಾ ಹಿಟ್ಟು ಪೇಸ್ಟ್ ಮಾಡಿ ಹಾಕಿದ್ರೆ ನಡಿತೈತ್ರಿ. ಇದು ಮಸ್ತ್ ಆಕತ್ರಿ, ಭಾಳ ಟೇಸ್ಟ್ ಆಕತ್ರಿಪ್ಪ. ಹೋಟೆಲ್ನಾಗೆಲ್ಲ ಹಿಂಗೆ ಮಾಡೋದ್ರಿ. ಇದು ಭಾಳ ರುಚಿ ಆಕತ್ರಿ. ಆಲೂಗಡ್ಡೆ ಪಲ್ಯಕ್ಕಿನ ಆಮೇಲೆ ಚಟ್ನಿಕಿನ ಇದು ಭಾಳ ಟೇಸ್ಟ್ ಆಕತ್ರಿ. ಇದು ಸ್ವಲ್ಪ ಕುದೀತಂದ್ರೆ ಬಂದ್ ಮಾಡ್ತೀನಿ ರೀ. ಆಮೇಲೆ ಇಲ್ಲಿ ನೋಡ್ರಿ ಪೂರಿ ಮಸ್ತ್ ರೆಡಿ ಆಗ್ಯಾವ್ರಿ ಈಗ. ಆಮೇಲೆ ಪೂರಿ ತಿನ್ನೋರು ಇಲ್ಲಿ ಇಬ್ಬರು ರೆಡಿಯಾಗಿ ನಿಂತಾರ್ರಿ, ಸೋನು ತಮ್ಮನ್ನ. ಪೂರಿ ಎಷ್ಟು ತಿಂತೀರಿ ನೀವು? ನೀನು ಸೋನು? 2 ತಿನ್ಬೇಕಾ? 2 ಮೇಲೆ ಹೆಚ್ಚಿಗೆ ತಿಂತ್ರಿ ಮತ್ತು ನೋಡಿ ನಿಮಗೆ ಈಗ 2 ಅಂತ ಅಷ್ಟ ಅಂದಿರಿ ನೀವು. ಇಲ್ಲಿ ನೋಡ್ರಿ ಈಗ ನಾಷ್ಟ ರೆಡಿ ಆತ್ರಿಪ್ಪ. ಸಾಗು ಪೂರಿ ಈಗ ಎಲ್ಲರೂ ಮಾಮುಗ, ಇವ್ರಿಗೆ ನವಾಜಿಗೆ, ಸೋನುಗೆ ಎಲ್ಲರೂ ಹಾಕಿ ಕೊಟ್ಟೈತಿ. ಈಗ ನಾಷ್ಟ ಮಾಡತ್ತಾರ.
ಹೆಂಗ ಮಾಮ ಟೇಸ್ಟ್ಗ್ಯಾವ ಇದು ಹೆಂಗೆ ಸಾಗು ನಾ ನಿಮಗೆ ಹೌದಾ ತಮ್ಮನ ಹೆಂಗ್ಯಾವ ಎಷ್ಟು ತಿಂದು ನೀನು ಎರಡ ತಿಂದೆ ಹೌದು ಮಮ್ಮ ಎರಡ ತಿನ್ಲನ ಆಕೆ ಸೊ ನೀನು ಯಾಕಂದ್ರೆ ಅವ್ರು ಎರಡೆರಡ ತಿಂತೀವಿ ಅಂತಂದು ಹೇಳಿದ್ರೆ ಹೌದಾ ಏ ಇಲ್ಲ ಎರಡ